ನಿಮಗೆ ಬಾಕ್ಸ್ ಈ ಥರ ಕಾಂಬೋ ಸಿಕ್ಕುತ್ತೆ. ಸೊ ಈಗ ಬಾಕ್ಸ್ನ ಸೈಡ್ ಏನೆಲ್ಲ ಕೊಟ್ಟಿರಂದರೆ ಅಪ್ ಟು 50 hours ಪ್ಲೇ ಟೈಮ್ ಅಂತ ಕೊಟ್ಟಿರು, ಮತ್ತು 11mm ಡ್ರೈವರ್ ಅಂತ ಕೊಟ್ಟಿರು. ಅದಾದಮೇಲೆ IP-X5 ವಾಟರ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿರು, ಮತ್ತು ಪ್ರೌಡ್ಲಿ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಓಕೆ, ಅನ್ಬಾಕ್ಸ್ ಮಾಡಿದ ಕೂಡಲೇ ನಮಗೆ ಫಸ್ಟ್ ಏರ್ಬಡ್ ಸಿಕ್ಕಿತ್ತು, ಫುಲ್ಲು ವಿತ್ ಚಾರ್ಜಿಂಗ್ ಕೇಸ್ ಇತ್ತು. ಸೊ ಏರ್ಬಡ್ಸ್ ಅಂದರೆ ಹಂಗೆ. ಸೊ ಇದು ಒಂದು ಚಾರ್ಜಿಂಗ್ ಕೇಸ್ ಮತ್ತು ಇದರೊಳಗಿರೋದು ಏರ್ಬಡ್ಸ್ ಇರುತ್ತೆ. ಅದಾದಮೇಲೆ ಸೈಡಲ್ಲಿ ನಮಗೆ ಒಂದು ಬಾಕ್ಸ್ ಕೊಟ್ಟಿರು, ಅದರಲ್ಲಿ ಎಂತ ಇತ್ತಂತ ನೋಡುವ. ಓಕೆ, ಅದರಲ್ಲಿ ನಮಗೆ ಎಕ್ಸ್ಟ್ರಾ ಏರ್ ಟಿಪ್ಸ್ ಕೊಟ್ಟಿರು, ಒಂದು 2 ಪೇರ್ ಇತ್ತು. ಅದಾದಮೇಲೆ Type-C ಚಾರ್ಜಿಂಗ್ ಕೇಬಲ್ ಇತ್ತು. ಇದಿಷ್ಟು ಸೈಡಿಗಿಟ್ರೆ ಮತ್ತೆ ಸ್ಟಿಕ್ಕರ್ಸ್ ಕೊಟ್ಟಿರು, ಸ್ಟಿಕ್ಕರ್ಸ್ ಇತ್ತು, ಮತ್ತು ವ್ಯಾರಂಟಿ ಕಾರ್ಡ್, ಅದಾದಮೇಲೆ ಯೂಸರ್ ಮ್ಯಾನ್ಯಲ್. ಸೊ ನಮ್ಮ ಬಾಕ್ಸಲ್ಲಿ ಇಷ್ಟು ಸಿಕ್ಕುತ್ತೆ. ಈಗ ನಾಯ್ಸ್ ಏರ್ಬಡ್ಸ್ನ ತೆಗೆಯುವ. ನಿಮಗೆ ಈ ಥರ ಕಾಣುತ್ತೆ. ಇದು ಬ್ಲೂ ಕಲರು. ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ವೇರಿಯಂಟ್ ಇತ್ತು, ಬ್ಲ್ಯಾಕ್, ವೈಟ್ ಮತ್ತು ಇನ್ನೂ ಬೇರೆ ಕಲರ್ ವೇರಿಯಂಟಲ್ಲಿ ಇತ್ತು. ಸೊ ಇದು ಚಾರ್ಜಿಂಗ್ ಕೇಸಲ್ಲಿ ಕಾಂಬಕ್ಕೆ ಬಂದರೆ ಇಲ್ಲಿ ಒಳಗೆಲ್ಲ ಫುಲ್ ಪ್ರೀಮಿಯಂ ಕ್ವಾಲಿಟಿ ಅನಿಸುತ್ತೆ. ಆದರೆ ಈ ಥರ ಕಾಂಬತ್ತಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅನಿಸುತ್ತೆ, ಬಿಲ್ಟ್ ಕ್ವಾಲಿಟಿ ಸ್ವಲ್ಪ ಇನ್ನೂ ಏನೋ ಬೇಕಿತ್ತು ಅನಿಸ್ತಿತ್ತು ಇದ್ರಾಗೆ. ಅದಾದಮೇಲೆ ಇಲ್ಲಿ ಒಂದು ಲೈಟ್ ಆನ್ ಹತ್ತು, ಒಂದು ವೈಟ್ ಕಲರು, ಮತ್ತು ಇಲ್ಲಿ ನಿಮಗೆ ಒಂದು USB Type-C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರು. ಈಗ ಈ ಏರ್ಬಡ್ಸ್ನ ಸ್ವಲ್ಪ ಫೀಚರ್ ಬಗ್ಗೆ ಮಾತಾಡುವ ಅಂದರೆ, ಆಗಲೇ ಹೇಳ್ದಂಗೆ 50 hours ಪ್ಲೇ ಟೈಮ್ ಇತ್ತು. ಸೊ ಇದರಲ್ಲಿ ನಿಮಗೆ IP-X5 ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರೋ, ಅಂದರೆ ನಿಮಗೆ ಇದು ನೀರೊಳಗೆ ಬಿದ್ದರೆ ಹೋಯಿತು, ಆದರೆ ಜಸ್ಟ್ ನೀರೆಲ್ಲ ತಾಗಿದ್ರೆ ಅಡ್ಡಿಲ್ಲ, ಜಸ್ಟ್ ಮಳೆಗೆಲ್ಲ ಹಾಕೊಂಡು ಯೂಸ್ ಮಾಡ್ಬೋದು. ಬಿಟ್ಟರೆ ಫುಲ್ ನೀರೊಳಗೆ ಬಿದ್ದು ಹೋದರೆ ಇದು ಕಂಪ್ಲೀಟ್ ಹೋಯ್ತಂತಲೇ ಅರ್ಥ. ಅದಾದಮೇಲೆ ನಿಮಗೆ 11mm ಡ್ರೈವರ್ ಇತ್ತು. ಸೊ ಅದು ಜಾಸ್ತಿ ಇದ್ದರೂ ಒಳ್ಳೆಯದು ನಿಮಗೆ. ಇದರಲ್ಲೂ ಸಹ ನಿಮಗೆ ಒಳ್ಳೆ ಸೌಂಡ್ ಕ್ವಾಲಿಟಿ ಇರುತ್ತೆ, ಅಂದರೆ ಈ ಬೇಸ್ ಮತ್ತು ವೋಕಲ್ಸ್ ಅಂತ ಇರುತ್ತಲ್ಲ, ಅದೆಲ್ಲ ಒಳ್ಳೆ ಮಿಕ್ಸ್ ಏಕೆ ಅಂತ. ಸೊ ನಿಮಗೆ ಬೇಸ್ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಡ್ರೈವರ್ ಇಯರ್ಬಡ್ಸ್ನ ತಗೊಂಡ್ಕತ್ತು. ಇಯರ್ಬಡ್ನ ಬಗ್ಗೆ ಮಾತಾಡೋಕ್ಕೆ ಬಂದರೆ, ಅಂದರೆ ಇಯರ್ಫೋನ್ನ ಬಗ್ಗೆ ಮಾತಾಡೋಕ್ಕೆ ಬಂದರೆ, ಇಲ್ಲ ಇದು ಯುನೀಕ್ ಫ್ಲೈಬರ್ಡ್ ಡಿಸೈನ್ ಅಂತ ಅಂತಾರೆ. ಸೊ ಏನೋ ಸಖತ್ತಿತ್ತು ಡಿಸೈನ್. ಇದ್ರಾಗ ನಿಮ್ಗೆ ಬೇರೆ ಕಲರ್ ವೇರಿಯಂಟ್, ಇನ್ನು ಒಬ್ಬೊಬ್ರಿಗೆ ಒಂದೊಂದು ಕಲರ್ ವೇರಿಯಂಟ್ ಇಷ್ಟ ಆಯ್ತು. ಸೊ ನಾನು ಬ್ಲೂ ಕಲರ್ ವೇರಿಯಂಟ್ನ ತಗೊಂಡಿದ್ದೆ. ಇದಕ್ಕೆ ಎಂಥ ಬ್ಲೂ ಅಂತ ಗೊತ್ತಿಲ್ಲ, ಬಟ್ ಬ್ಲೂ ಇದು. ಸೊ ಇದಾದಮೇಲೆ ನೆಕ್ಸ್ಟ್ 10 ನಿಮಿಷ ಚಾರ್ಜ್ ಇಟ್ಟರೆ ನಿಮಗೆ 120 minutes ಪ್ಲೇ ಟೈಮ್ ಸಿಗ್ತಿತ್ತು. ಹಾಗೆ ನಿಮಗೆ ಈ ಏರ್ಬಡ್ಸಲ್ಲಿ ಬ್ಲೂಟೂತ್ ವರ್ಷನ್ನು 5.1 ಸಿಗ್ತಿತ್ತು. ಅದಾದಮೇಲೆ ನಿಮಗೆ ಫಸ್ಟ್ ಟೈಮ್ ಎಲ್ಲಾದರೂ ಏರ್ಬಡ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಬೇಸಿಕ್ ಕೀಸ್ ಅಂತೂ ಗೊತ್ತಿರ್ಕ, ಅಂದರೆ ವಾಲ್ಯೂಮ್ ಅಪ್ ಮಾಡೋದು, ವಾಲ್ಯೂಮ್ ಡೌನು, ಕಾಲ್ ಬಂದರೆ ಹೆಂಗೆ ರಿಸೀವ್ ಮಾಡೋದು, ಕಾಲ್ ಕಟ್ ಮಾಡೋದು ಹೆಂಗೆ. ಸೊ ಇದೆಲ್ಲ ನಿಮಗೆ ಗೊತ್ತಿರ್ಕತ್ತು. ಅದನ್ನ ಜಸ್ಟ್ ಇಲ್ಲಿ ಹೇಳ್ತೆ. ನೀವು ಫಸ್ಟ್ ಟೈಮ್ ಏರ್ಬಡ್ಸ್ ಯೂಸ್ ಮಾಡಿದ್ರೆ ಮ್ಯಾನ್ಯಲ್ನ ರೀಡ್ ಮಾಡ್ಕೆ ಆಯ್ತು ಒಂದು ಸಲ ಆದರೂ. ಸೊ ನಿಮಗೆ ಈ ಏರ್ಬಡ್ಸಲ್ಲಿ ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ ಹೆಂಗಂದರೆ ಜಸ್ಟ್ ಎಲ್ಲದ್ರಂಗೆ ಇಪ್ಪು ಥರನೇ, ಆದರೂ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಹೇಳ್ತಿದ್ದೆ. ವಾಲ್ಯೂಮ್ ಅಪ್ ಅಂದರೆ ನಿಮ್ಮ ರೈಟ್ ಏರ್ಬಡ್ಸ್ ಇರುತ್ತಲ್ಲ, ಅದರಲ್ಲಿ ಇಲ್ಲಿ ಟಚ್ ಮಾಡುವಂಥ ಒಂದು ಏರಿಯಾ ಇರುತ್ತಿಲ್ಲ, ಟಚ್ ಮಾಡುವಂಥ ಏರಿಯಾ. ಸೊ ಇಲ್ಲಿ ಒಂದು ಸತಿ ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆಯ್ತು 1% ಆ್ಯಂಡ್ ಅದೇ ಥರ ವಾಲ್ಯೂಮ್ ಡೌನ್ ಆದರೆ ನಿಮ್ಮದು ಲೆಫ್ಟ್ ಇಯರ್ಬಡ್ ಇತ್ತಲ್ಲ, ಅದರಲ್ಲಿ ಟಚ್ ಏರಿಯಾನ ಒಂದು ಸತಿ ಟಚ್ ಮಾಡ್ಕತ್ತು. ಅದಾದಮೇಲೆ ನಿಮಗೆ ಮ್ಯೂಸಿಕ್ ಎಂಬತ್ತಿ ಪ್ಲೇ, ಪಾಸ್ ಮತ್ತು ನೆಕ್ಸ್ಟ್ ಸಾಂಗ್ ಮತ್ತು ಪ್ರೀವಿಯಸ್ ಸಾಂಗ್ ಅಂತ ಬತ್ತು. ಸೊ ನೀವು ಪಾಸ್ ಅಥವಾ ಪ್ಲೇ ಮಾಡ್ಕಾದ್ರೆ 2 ಸಲ ಟಚ್ ಮಾಡ್ಕತ್ತಿ ಹಿಂಗೆ, ಅಥವಾ ನೀವು ನೆಕ್ಸ್ಟ್ ಸಾಂಗ್ ಮತ್ತು ಪ್ರೀವಿಯಸ್ ಸಾಂಗ್ ಐಕಾರೆ ಆ್ಯಸ್ ಯೂಶ್ವಲ್ ರೈಟ್ ಸೈಡ್ ಏರ್ಬಡ್ ನಾವು 2 ಸೆಕೆಂಡ್ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಸಾಂಗ್ ಹೊತ್ತು. ಅದೇ ಥರ ನೀವು ಪ್ರೀವಿಯಸ್ ಸಾಂಗ್ ಬೇಕಾದರೆ 2 ಸೆಕೆಂಡ್ ಲೆಫ್ಟ್ ಇಯರ್ಬಡ್ನ ಹಿಡ್ಕೊಂಡ್ಕತ್ತಿ ಹಿಂಗೆ ಟಚ್ ಮಾಡಿ ಇಟ್ಕೋಬೇಕು. ಸೊ ಈಗ ನಿಮಗೆ ಇದಿಷ್ಟ ಆಯಿತು. ಅದಾದಮೇಲೆ ನಿಮಗೆ ಕಾಲ್ ಬಂದಂಗೆ ಹೆಂಗೆ ಅಟೆಂಡ್ ಮಾಡೋದು ಮತ್ತು ಕಾಲ್ ಕಟ್ ಮಾಡೋದು ಹೆಂಗೆ ಅಂತ ಬೇಕು. ಸೊ ಅದನ್ನ ಹೇಳುತ್ತೆ. ಕಾಲ್ನ ರಿಸೀವ್ ಮಾಡ್ಕೊಂಡ್ರೆ ನೀವು
ಒಂದು ಸಲ ಯಾವುದಾದ್ರೂ ಇಯರ್ಬಡ್ನ ಒಂದು ಸಲ ಟಚ್ ಮಾಡ್ಕೊತ್ತೆ ಜಸ್ಟ್. ಅದಾದಮೇಲೆ ನೀವು ರಿಜೆಕ್ಟ್ ಮಾಡ್ಕೊಂಡ್ರೆ ಕಾಲ್ನ 2 ಸಲ ಯಾವುದಾದ್ರೂ ಒಂದು ಇಯರ್ಬಡ್ನ ಟಚ್ ಮಾಡ್ಕೊತ್ತೆ. ಸೊ ಟ್ವೈಸ್ ಹೀಗೆ. ಅದಾದಮೇಲೆ ನೆಕ್ಸ್ಟ್ ನೀವು ಕಾಲ್ನ ಎಲ್ಲಾದರೂ ರಿಜೆಕ್ಟ್ ಮಾಡ್ಕೊಂತಾದರೆ ಯಾವುದಾದ್ರೂ ಒಂದು ಇಯರ್ಬಡ್ನ ಲಾಂಗ್ ಪ್ರೆಸ್ ಮಾಡಿ, ಅಂದರೆ 2 ಸೆಕೆಂಡ್ ಹಿಂಗೆ ಟಚ್ ಮಾಡಿ ಇಟ್ಕೊಳ್ಕತ್ತು. ನಾ ಇದು ಜಸ್ಟ್ ನಿಮ್ಗೆ ಹೇಳೋದಷ್ಟೇ. ನೀವು ಇದನ್ನ ಮ್ಯಾನ್ಯಲ್ ಕಂಡ್ರೆ ನಿಮಗೆ ಇದು ಈಸಿಲಿ ಅರ್ಥ ಆಗ್ತು. ಜಸ್ಟ್ ಒಂದೊಂದು ಲೈನಲ್ಲೇ ಕೊಟ್ಟಿರಲ್ಲದು. ಸೊ ನಿಮಗೆ ಈಸಿಲೇ ಅರ್ಥ ಆಗ್ತಾಯಿತ್ತು. ಈ ಇಯರ್ಬಡ್ಸಲ್ಲಿ ನಾನು ಸೌಂಡ್ ಕ್ವಾಲಿಟಿ ಸಹ ಹಾಕ್ಕೊಂಡೆ. ಸೊ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಕೆ ಬಂದರೆ ಎಲ್ಲದು ಫುಲ್ ವೋಕಲ್ಸ್ ಬೇಸ್ ಎಲ್ಲ ಮಿಕ್ಸ್ ಆಗಿ ಒಂದು ಪರ್ಫೆಕ್ಟ್ ಸೌಂಡ್ಗಿಂತ. ಸೊ ನೀವು ಇದನ್ನ ಆರಾಮ್ಸಲ್ಲಿ ತಗೊಳ್ಳೋಕೆ. ಅದಾದಂದರೆ ಮತ್ತೊಂದು ಎಂತ ಅಂದರೆ, ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ 1109 ರೂಪಾಯಿ ತಗೊಂಡಿದ್ದೆ. ಆದರೆ ಅದ್ರ ಪ್ರೈಸ್ ದಿನ ವೇರಿ ಆಗ್ತಿರುತ್ತೆ. ಸೊ ನಿಮಗೆ ಯಾವತ್ತು ಕಮ್ಮಿ ಇರುತ್ತೆ ಅದೇ ದಿನ ತಗೊಂಡ್ಬಿಡಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಂಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.